ಅಯೋಧ್ಯೆಯ ಶ್ರೀರಾಮ ಮಂದಿರದ ಚಂದಾ ಚೋರಿ, ದಾನವಾಗಿ ಕೊಟ್ಟಂತ ಹಣದ ಕಳ್ಳತನ. ಎಲ್ಲರೂ ಕೇಳ್ತಾ ಇರೋದೇನು, ಯಾರು ಹಣವನ್ನ ಲೂಟಿ ಮಾಡಿದ್ದಾರೆ ಅವರಿಗೆ ಕಳಂಕ, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ. ಅಯೋಧ್ಯೆಗೆ ಕಳಂಕ ಅಂತ ಯಾರಾದ್ರೂ ಹೇಳಿದ್ರ? ಪ್ರಭು ಶ್ರೀರಾಮನಿಗೆನೇ ಇದು ಕಳಂಕ ಅಂತ ಹೇಳಿದ್ರ? ಖಂಡಿತ ಹೇಳಿಲ್ಲ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಡೆದಕ್ಕಂತಹ ಅತ್ಯಾಚಾರಗಳನ್ನ ಪ್ರಶ್ನೆ ಮಾಡಿದ್ರೆ ಸರ್, ಧರ್ಮಸ್ಥಳಕ್ಕೆ ಕಳಂಕ, ಮಂಜುನಾಥ ಸ್ವಾಮಿಗೆ ಕಳಂಕ, ಹಿಂದೂ ವಿರೋಧಿ ಅಂತ. ಇತ್ತೀಚೆಗೆ ದಾಖಲೆ ನಮಗೆ ಸಿಕ್ಕಿದೆ. ಇದು ಹೊಸದಾಗಿ ಸಿಕ್ಕಂತ ದಾಖಲೆ. ಸ್ವತಃ ದಕ್ಷಿಣ ಕನ್ನಡ ಮಾನ್ಯ SP ಅವರೇ ರಾಜ್ಯ ಮಹಿಳಾ ಆಯೋಗಕ್ಕೆ ಕೊಟ್ಟಂತಹ ವರದಿ. ಇಷ್ಟೊಂದು ಕೊಲೆ ಆಯ್ತಲ್ಲ, ಇಷ್ಟೊಂದು ಹೆಣ್ಮಕ್ಳು, ಬರೀ ಹೆಣ್ಮಕ್ಳೆ, 2 ವರ್ಷದ ಹೆಣ್ಣು ಮಗು ಯಾಕೆ ತನಿಖೆ ಆಗಿಲ್ಲ ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ. ರಾಜಸ್ಥಾನದಲ್ಲಿ 13 ವರ್ಷದ ಬಾಲಕಿಯ ಮೇಲೆ 30 ಜನ ಕಾಮುಕರು ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ. ಅವರು ಮನೆನೇ ಬುಲ್ಡೋಸರ್ ಮಾಡಿ ಜನಗಳೇ ಪೂರ್ತಿಯಾಗಿ ಸಾಫ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಅತ್ಯಾಚಾರಿಯನ್ನ ಹೊಡೆದುಕೊಂಡಿದ್ದಾರೆ. ಪ್ರತಿದಿನ ನೋಡಿ ನೀವು, ಪ್ರತಿದಿನ ಪೇಪರ್ ಓಪನ್ ಮಾಡಿ 2ರಿಂದ 3 ಅಲ್ಲಿ ಅತ್ಯಾಚಾರ, ಗುಂಪು ಅತ್ಯಾಚಾರ, ಗ್ಯಾಂಗ್ ರೇಪ್, ಬರೀ ಇವನೇ ಕೇಳೋದಾಯ್ತು. ನಾವು ಪ್ರಶ್ನೆ ಮಾಡಿದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ನಮ್ಮ ರಾಜ್ಯದ ಪರಿಸ್ಥಿತಿ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಚಂದಾ ಚೋರಿ ಅಂತ ಹೇಳಿದರೆ ದಾನವಾಗಿ ಕೊಟ್ಟಂಥ ಹಣದ ಕಳ್ಳತನ. ಚಡಾವ ಚೋರಿ, ಹರಕೆಯಾಗಿ ಕೊಟ್ಟಂಥ ಹಣದ ಮತ್ತು ಆಭರಣಗಳು, ಶ್ರೀರಾಮಚಂದ್ರನ ಪಾದುಕೆಯ ಕಳ್ಳತನ ಆಗಿದೆ. ಆನಂತರ ಬಂಗಾರದ ಕಳ್ಳತನ ಆಗಿದೆ, ಚಡಾವ ಚೋರಿ. ಆನಂತರ ಹುಂಡಿಯ ಕಳ್ಳತನ, ಕಂತೆ ನೋಟುಗಳನ್ನೇ ಗುಳುಂ ಮಾಡಿದ್ದಾರೆ ಟ್ರಸ್ಟಿನವರು. ಅಲ್ಲಿ ಹಣ ಎಣಿಕೆ ಮಾಡುವಂಥವರು ಲೂಟಿಯನ್ನು ಮಾಡಿದ್ದಾರೆ. ಈ ಸುದ್ದಿ ಇಡೀ ದೇಶ ಮಾತ್ರ ಅಲ್ಲ, ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದಂತಹ ಅತಿ ದೊಡ್ಡ ಹಗರಣ. ಬರೀ ಹಗರಣನೇ ಇಷ್ಟೇ ಅಲ್ಲ, ಇದೊಂದು ಮಹಾಪಾಪ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಹಿಂದೂಗಳು, ಅದರಲ್ಲಿಯೇ ವಿಶೇಷವಾಗಿ ಪ್ರಭು ಶ್ರೀರಾಮನ ಭಕ್ತರು, ನಮ್ಮಂತಹ ಅನೇಕ ಶ್ರೀರಾಮನ ಭಕ್ತರು ಏನು ದೇಣಿಗೆಯನ್ನು ಕೊಟ್ಟಿದ್ದರು ರಾಮ ಮೇಲೇನೆ ಮತ್ತು ಆ ಟ್ರಸ್ಟಿನ ಮೇಲೆ ನಂಬಿಕೆ ಇಟ್ಟು, ಈ ಟ್ರಸ್ಟ್ನವರು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾರೆ ಅಂಥೇಳಿ ಕೋಟ್ಯಾಂತರ 100 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದರು. ಅದರಲ್ಲಿ ನಾವು ಕೂಡ ಕೊಟ್ಟಿದ್ದೀವಿ. ಇದು ಅದರದ್ದು ರೆಸಿಪ್ಟ್. ಇದು ನಮ್ಮ ಮನೆಯಲ್ಲಿ ನಾನಿಷ್ಟೇ ಅಲ್ಲ, ನನ್ನ ಮನೆಯ ಮಕ್ಕಳು ಹುಂಡಿಯಲ್ಲಿರ್ತಕ್ಕಂಥ ಅದರ ಗೋಲ್ಕ, ಏನೋ ಗೋಲ್ಕ, ನಮ್ಮ ಕಡೆ ಗಲ್ಲೆ ಅಂತ ಹೇಳ್ತೀವಿ, ಸೇವಿಂಗ್ ಅಂತ ಚಿಕ್ಕ ಮಕ್ಕಳು ಒಂದು ಗೋಲ್ಕ ಅಂತ ಮಾಡ್ಕೊಂಡಿರ್ತಾರೆ. ನಮ್ಮ 2 ಮಕ್ಕಳು ಕೂಡ ಆ ವರ್ಷದ 2022ರಲ್ಲಿ ನಾವು ಕೊಟ್ಟಿದ್ದು. ಆ ವರ್ಷದ ಗೋಲ್ಕ ಹೊಡೆದು ಅದರ ದುಡ್ಡನ್ನು ಕೂಡ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ನಮ್ಮ ಥರ ಕೋಟ್ಯಾಂತರ ಜನ ರಾಮನ ಭಕ್ತರು, ರಾಮ ಜನ್ಮಭೂಮಿ ಅಲ್ಲಿ ಒಳ್ಳೆಯ ದೇವಸ್ಥಾನ ಆಗಲಿ, ರಾಮನಿಗೆ ಅರ್ಪಿತವಾಗಲಿ, ನಮ್ಮದು ಏನಾದರೂ ಒಂದು ಸಣ್ಣದಾದಂತಹ ಕಾಣಿಕೆ ಇರಲಿ ಅಂಥೇಳಿ ಕೊಟ್ಟಂತಹ ಕೋಟ್ಯಾಂತರ 100 ಕೋಟಿ ರೂಪಾಯಿ, ಅದು ಸಾವಿರಾರು ಕೋಟಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ, ಅದರ ಲೂಟಿ ಆಗಿದೆ. ಈಗ ಎಲ್ಲರೂ ಆಗ್ರಹ ಮಾಡ್ತಾ ಇರೋದು, ಯಾರು ಅದನ್ನು ಲೂಟಿ ಮಾಡಿದ್ದಾರೆ, ಚಂದಾ ಚೋರಿ ಮಾಡಿದ್ದಾರೆ, ಚಡಾವ ಚೋರಿ ಮಾಡಿದ್ದಾರೆ, ಹುಂಡಿಯ ಚೋರಿ ಕಳ್ಳತನ ಮಾಡಿದ್ದಾರೆ, ಅವರಿಗೆ ಬರೀ ಶಿಕ್ಷೆ, ಜೈಲು ಶಿಕ್ಷೆ ಅಲ್ಲ, ಗಲ್ಲು ಶಿಕ್ಷೆ ಆಗಲಿ ಅಂಥೇಳಿ ಪ್ರತಿಯೊಬ್ಬರು ಆಗ್ರಹಿಸ್ತಾ ಇದ್ದಾರೆ. ಅದು ನಿಮ್ಮೆಲ್ಲರ ಆಗ್ರಹವೂ ಕೂಡ ಗಲ್ಲು ಶಿಕ್ಷೆ ಆಗಲಿ ಅಂತ ಹೇಳಿ. ಒಂದು ನಾನು ಗಮನಿಸಿದ್ದು ಇದರಲ್ಲಿ, ಬಹುಶಃ ತಾವು ಕೂಡ ಇದು ಇಡೀ ದೇಶಾದ್ಯಂತ ಎಲ್ಲ TV ಚಾನಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಪ್ರತಿಯೊಬ್ಬರು ಇದನ್ನು ನೀವು ನೋಡ್ತಾ ಇರ್ತೀರಿ. ಎಲ್ಲರೂ ಹೇಳೋದು ಆ ಚಂಪತ್ ರಾಯ್ ಮತ್ತು ಇನ್ನೊಬ್ಬನ ಯಾರೋನು ಮಿಶ್ರಾ, ಅನಿಲ್ ಮಿಶ್ರಾ, ಅವರಿಗೂ ಕೂಡ ಶಿಕ್ಷೆ ಆಗಬೇಕು. ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಅವರಿಗೂ ಶಿಕ್ಷೆ ಆಗಬೇಕು. ಈಗ 8 ಜನರನ್ನೇನೋ ಅರೆಸ್ಟ್ ಮಾಡಿದ್ದಾರೆ. ಆ ಟಿನ್ನು ಯಾದವ್, ಪಾಂಡೆ, ಶುಕ್ಲಾ, ಅವಿನಾಶ್ ಶುಕ್ಲಾ, ಮಿಶ್ರಾ, ಇಂಥ ಒಂದು 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮಾಸ್ಟರ್ ಮೈಂಡ್ಗಳನ್ನು ಕೂಡ ಅರೆಸ್ಟ್ ಮಾಡಬೇಕು. ನೇರವಾಗಿ BJPಯ ಮೇಲೆ, ಸಂಘದ ಮೇಲೆ ನೇರ ಆರೋಪ ಬರ್ತಾ ಇದೆ. ಅನೇಕ 100 ಸಾಧು ಸಂತರು ಕೂಡ ಆರೋಪ ಮಾಡ್ತಾ ಇದ್ದಾರೆ, ಆಗ್ರಹ ಮಾಡ್ತಾ ಇದ್ದಾರೆ, ಆ ಲೂಟಿಕೋರರನ್ನು ಶಿಕ್ಷೆಗೆ ಒಳಪಡಿಸಿ. SIT ಕೂಡ ರಚನೆ ಆಗಿದೆ. ನಾನು ಗಮನಿಸಿದ್ದು ಮತ್ತು ನಾನು ಇಲ್ಲಿ ಇವತ್ತು ಇದನ್ನು ಹೇಳಕ್ಕೆ ಹೊರಟಿದ್ದು ಏನು ಅಂತ ಹೇಳಿದರೆ, ಇಡೀ ರಾಮ ಮಂದಿರ ಲೂಟಿ ಪ್ರಕರಣದಲ್ಲಿ ಎಲ್ಲರೂ ಕೇಳ್ತಾ ಇರೋದೇನು, ಯಾರು ಕಳ್ಳತನ ಮಾಡಿದ್ದಾರೆ
ಯಾರು ಹಣವನ್ನು ಲೂಟಿ ಮಾಡಿದ್ದಾರೆ, ಯಾರು ಆಭರಣಗಳನ್ನು ಲೂಟಿ ಮಾಡಿದ್ದಾರೆ, ಅವರಿಗೆ ಕಳಂಕ, ಅವರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ. ಎಲ್ಲೂ ಕೂಡ ಇದು ಅಯೋಧ್ಯೆಗೆ ಕಳಂಕ ಅಂತ ಯಾರಾದರೂ ಹೇಳಿದ್ರಾ? ಇಲ್ಲ. ಪ್ರಭು ಶ್ರೀರಾಮನಿಗೇ ಇದು ಕಳಂಕ ಅಂತ ಹೇಳಿದ್ರಾ? ಖಂಡಿತ ಹೇಳಿಲ್ಲ. ರಾಮನ ಮೇಲಿರತಕ್ಕಂಥ ಭಕ್ತಿ ಯಾರ ಮೇಲೇನೂ ಕೂಡ ಕಡಿಮೆ ಆಗಲಿಲ್ಲ, ಆಗೋದು ಕೂಡ ಇಲ್ಲ. ಇದು ಅಯೋಧ್ಯೆಗೆ ಕಳಂಕ ತರುವಂಥದ್ದು ಅಂತ ಹೇಳಿದ್ರಾ? ಯಾರಾದರೂ ಹೇಳ್ತಾ ಇದ್ದಾರಾ? ಹೇಳೋಕ್ಕಾಗಲ್ಲ. ಇಲ್ಲಿ ನಾನು ಕೇಳ್ತಾ ಇರೋದು, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಡೆದಕ್ಕಂತಹ ಅತ್ಯಾಚಾರಗಳನ್ನು ಪ್ರಶ್ನೆ ಮಾಡಿದರೆ ಸಾಕು, ಧರ್ಮಸ್ಥಳಕ್ಕೆ ಕಳಂಕ, ಶ್ರೀ ಕ್ಷೇತ್ರಕ್ಕೆ ಕಳಂಕ, ಮಂಜುನಾಥ ಸ್ವಾಮಿಗೆ ಕಳಂಕ, ಇದು ಹಿಂದೂ ವಿರೋಧಿ, ಪ್ರಶ್ನೆ ಮಾಡಿದವ್ರನ್ನೇ ಹಿಂದೂ ವಿರೋಧಿ ಅಂತ. ಇವತ್ತು ಅಯೋಧ್ಯೆಯ ರಾಮ ಮಂದಿರ ವಿಷಯದಲ್ಲಿ, ಹುಂಡಿ ಕಳ್ಳತನದ ವಿಷಯದಲ್ಲಿ ಪ್ರತಿಯೊಬ್ಬರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂದೂ ವಿರೋಧಿಗಳ ಎಲ್ಲರೂ. ಇಲ್ಲಿ ನಾವು ಕೇಳ್ತಾ ಇರೋದು ಕೂಡ ಅದೇ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಳೆದ 14 ವರ್ಷಗಳಿಂದ ಪ್ರಶ್ನೆ ಮಾಡ್ತಾ ಇರೋದು, ಅದಕ್ಕಿಂತ ಮುಂಚೆನೂ ಕೂಡ ಏನೇನು ಸಂಘಟನೆಗಳು ಅಲ್ಲಿ ನಡೆದಂತಹ ಅತ್ಯಾಚಾರ, ಭೂಕಬಳಿಕೆ, ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣಗಳನ್ನು ಯಾರ್ಯಾರು ಪ್ರಶ್ನೆ ಮಾಡಿದಾರ ಎಲ್ರಿಗೂ ಕೂಡ ಕೇಸ್ ಹಾಕೋದು, ಡಿಫೆಮೇಷನ್ ಕೇಸ್. ದೇವಸ್ಥಾನಕ್ಕೆ ಕಳಂಕಾರಿ ಯಾಕೆ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಅಯೋಧ್ಯೆ ಹೆಸರೇ ತೊಗೋಬಾರ್ದು, ಇಲ್ಲಿ ಧರ್ಮಸ್ಥಳದ ಹೆಸರು ತೊಗೊಂಡಿದ್ದಕ್ಕೇ ಏನು ಗ್ಯಾಗ್ ಆರ್ಡರ್ ತಂದರು. ಧರ್ಮಸ್ಥಳ ಅನ್ನೋ ಹೆಸರೇ ತೊಗೋಬಾರ್ದು. ಹಾಗಿದ್ದರೆ ಅಯೋಧ್ಯೆ ಹೆಸರು ತೊಗೋಬಾರ್ದು ಅಂತ ಯಾರಾದರೂ ಗ್ಯಾಗ್ ಆರ್ಡರ್ ತೊಗೊಂಡು ಬಂದ್ರೆ? ನಾನು ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ ಅಯೋಧ್ಯ ರಾಮ ಮಂದಿರ ಪ್ರಕರಣದಲ್ಲಿ ಎಲ್ಲೂ ಕೂಡ ದೇವರಿಗೆ ಕಳಂಕ, ಶ್ರೀರಾಮನಿಗೆ ಕಳಂಕ ಅಂತ ಯಾರೂ ಹೇಳಿಲ್ಲ. ಎಲ್ಲರೂ ಕೂಡ ಹುಂಡಿ ಚೋರಿ, ಚಂದಾ ಚೋರಿ, ಚಡಾವ ಚೋರಿ ಅದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಧರ್ಮಸ್ಥಳ ಪ್ರಕರಣಗಳಿಗೆ, ಗ್ರಾಮದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದೇವಸ್ಥಾನಕ್ಕೆ ಅಪಮಾನ ಪ್ರಶ್ನೆ ಮಾಡಿದರೆ, ದೇವಸ್ಥಾನಕ್ಕೆ ಯಾರೂ ಪ್ರಶ್ನೆ ಮಾಡಿಲ್ಲ, ದೇವರಿಗೆ ಯಾರೂ ಪ್ರಶ್ನೆ ಮಾಡಿಲ್ಲ. ಅಲ್ಲಿ ಆದಂಥ ಅತ್ಯಾಚಾರಗಳ ಬಗ್ಗೆ, ಕಾಣೆಯಾದ ಮಹಿಳೆಯರ ಬಗ್ಗೆ, ಭೂಕಬಳಿಕೆ ಬಗ್ಗೆ, ಮಂಜುನಾಥ ಸ್ವಾಮಿಯ ಫೋಟೋ ಇಟ್ಟು ಮೀಟರ್ ಬಡ್ಡಿ ದಂಧೆ ನಡೆಸ್ತಕ್ಕಂತಹ ಅವ್ಯವಹಾರವನ್ನು ಪ್ರಶ್ನೆ ಮಾಡಿದರೆ ದೇವಸ್ಥಾನಕ್ಕೆ ಕಳಂಕ, ದೇವರಿಗೆ ಕಳಂಕ. ಯಾಕೆ ಈ ತಾರತಮ್ಯ? ಯಾಕೆ ಈ ರೀತಿ ನಮ್ಮನ್ನು ಬಿಂಬಿಸ್ತಾ ಇದ್ದೀರಿ? ಮೊದಲನೇದು. ಎರಡನೇದಾಗಿ ನೋಡಿ, ಇಲ್ಲಿ ನಾವು ಕೇಳ್ತಾ ಇರೋದೇನು, ಒಂದು ಸಣ್ಣ ಎಕ್ಸಾಂಪಲ್ ಮತ್ತು ಹೊಸದಾಗಿ ಇತ್ತೀಚೆಗೆ ಏನು ಒಂದು ದಾಖಲೆ ನಮಗೆ ಸಿಕ್ಕಿದೆ, ಅದನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಈ ಥರ ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ ಮತ್ತು UDR ಬಗ್ಗೆ ನಾನು ಅನೇಕ ದಾಖಲೆಗಳನ್ನು ತೋರಿಸಿದ್ದೀನಿ. ಇದು ಅದು ಅಲ್ಲ, ಇದು ಹೊಸದಾಗಿ ಸಿಕ್ಕಂತಹ ದಾಖಲೆ, ಬಟ್ ಟೈಮ್ ಲೈನ್ ಭಾಳ ಹಿಂದಿಂದಿದೆ. ಇದನ್ನು ಸ್ವತಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ SP ಅವರೇ ರಾಜ್ಯ ಮಹಿಳಾ ಆಯೋಗಕ್ಕೆ ಕೊಟ್ಟಂತಹ ವರದಿ, ಕಾಣೆಯಾದ ಮತ್ತು ಸಂಶಯಾಸ್ಪದ ಸಾವುಗಳ ಬಗ್ಗೆ ಕೊಟ್ಟಂತಹ ವರದಿ. ನನ್ನ ಇನ್ಸ್ಟಾ ಪೇಜಲ್ಲಿ ಕೂಡ ನಾನು ಇದನ್ನು ಪೂರ್ತಿಯಾಗಿ ಹಾಕಿರ್ತೇನೆ. ಆಸಕ್ತಿ ಇದ್ದವರು ಪೂರ್ತಿಯಾಗಿ ಓದಬಹುದು. ಇದನ್ನು ಕೆಲವೊಂದಿಷ್ಟು ಇದರದ್ದು ಉಲ್ಲೇಖ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ. ಇದು 1990ರಿಂದ 2005ರವರೆಗೆ ಕಾಣೆಯಾದ ಹೆಣ್ಣುಮಕ್ಕಳ ಬಗ್ಗೆ. ನಾನು ಹೆಣ್ಣುಮಕ್ಕಳ ಹೆಸರನ್ನು ನಾನು ಉಲ್ಲೇಖ ಮಾಡುವುದಿಲ್ಲ, ವಯಸ್ಸು ಇಷ್ಟ ಹೇಳ್ತೇನೆ. ಎಲ್ಲಿಂದ ಅವರು ಕಾಣೆಯಾದರು? ಒಂದು ಹುಡುಗಿ 21 ವರ್ಷ ಪ್ರಾಯ, ಧರ್ಮಸ್ಥಳ ಗ್ರಾಮದ ತನ್ನ ಮನೆಯಿಂದ ಕಾಣೆಯಾಗಿರುತ್ತಾರೆ. ಇನ್ನೊಬ್ಬರು ಧರ್ಮಸ್ಥಳ 23 ವರ್ಷ, ವೈಶಾಲಿ ವಸತಿಗೃಹದಿಂದ, ಧರ್ಮಸ್ಥಳದ ವೈಶಾಲಿ ವಸತಿಗೃಹದಿಂದ ಕಾಣೆಯಾಗಿರುತ್ತಾರೆ. ಇನ್ನೊಬ್ಬರು ಕುಮಾರಿ, ಅವರು ಧರ್ಮಸ್ಥಳಕ್ಕೆ ಶೈಕ್ಷಣಿಕ ಪ್ರವಾಸಕ್ಕೆ ಬಂದದ್ದು ಗಂಗೋತ್ರಿ ವಸತಿಗೃಹದಿಂದ ಕಾಣೆಯಾಗಿರುತ್ತಾರೆ. ಯಾವ ತನಿಖೆ ಇಲ್ಲ, ಏನಿಲ್ಲ. ಅವರು ಶೈಕ್ಷಣಿಕ ಪ್ರವಾಸಕ್ಕೆ ಬಂದರೆ ತನಿಖೆ, ಅವರು ಮಾಸ್ಟರ್ ಇರ್ತಾರೆ, ಹೇಳ್ತಾರೆ ಅವರು, ಬಟ್ ಯಾವುದೇ ತನಿಖೆ ಆಗಿಲ್ಲ. ನಾನು ಹೇಳ್ತಾ ಇರೋದು ಯಾವ ತನಿಖೆನೇ ಆಗಿಲ್ಲ. ಆನಂತರ ಇನ್ನೊಂದು ಶರಾವತಿ ವಸತಿಗೃಹದಿಂದ ತನ್ನ ಮಗುವಿನೊಂದಿಗೆ ಗೊಂಬೆ ತರುವುದಾಗಿ ಹೇಳಿದ ಹೋದವಳು ಕಾಣೆಯಾಗಿರುತ್ತಾಳೆ. ಪಾಪ ಅವಳು ವಯಸ್ಕರ ಹೆಣ್ಣುಮಗಳು. ಇಬ್ಬರು ಕೂಡ ಇಬ್ಬರು ಹೆಣ್ಣುಮಕ್ಕಳು, ತಾಯಿ ಮತ್ತು ಮಗಳು ಇಬ್ಬರು ಕಾಣೆ, ಏನು ತನಿಖೆ ಇಲ್ಲ. ಆನಂತರ KSRTC ವಸತಿಗೃಹದಿಂದ ಕಾಣೆಯಾಗಿದ್ದಾರೆ, ವಯಸ್ಸು 35 ವರ್ಷ.
ಇನ್ನೊಬ್ಬರು 24 ವರ್ಷ ಧರ್ಮಸ್ಥಳ ಗ್ರಾಮದಿಂದ ಕಾಣೆಯಾಗಿರುತ್ತಾರೆ. ಯಾವುದೇ ತನಿಖೆ ಇಲ್ಲ. ಆನಂತರ ಧರ್ಮಸ್ಥಳದ ಹೈಸ್ಕೂಲ್ನಿಂದ ಕಾಣೆ 1998ರಲ್ಲಿ ಧರ್ಮಸ್ಥಳ ಹೈಸ್ಕೂಲ್ನಿಂದ ಕಾಣೆ. ಇನ್ನೊಬ್ಬರು ಮನೆಯಿಂದ ಶೌಚಾಲಯಕ್ಕೆ ಹೋಗುವುದಾಗಿ ಹೇಳಿ ಕಾಣೆಯಾಗಿರುತ್ತಾರೆ, ಕುಮಾರಿ 17 ವರ್ಷ. ಇನ್ನೊಬ್ಬರು 21 ವರ್ಷ ಧರ್ಮಸ್ಥಳ ಗ್ರಾಮ ಬೆಳ್ತಂಗಡಿ ಆಸ್ಪತ್ರೆಗೆ ಬರುವುದಾಗಿ ಹೇಳಿದವರು ಕಾಣೆಯಾಗಿರುತ್ತಾರೆ. ಗ್ರಾಮದ ಬಸ್ ನಿಲ್ದಾಣದಿಂದ ಕಾಣೆಯಾಗಿರುತ್ತಾರೆ. ಇವೆಲ್ಲವೂ ಕೂಡ ಕಾಣೆಯಾದವರು. ಇದರಲ್ಲಿ ಒಂದಿಷ್ಟು ಪತ್ತೆಯಾಗಿರುತ್ತದೆ ಅಂತಿದೆ, ಇನ್ನೊಂದಿಷ್ಟು ಪತ್ತೇನೇ ಆಗಿಲ್ಲ ಅಂತ ಇದೆ. ಪತ್ತೆ ಆದವರಿಗೆ ಕೇಳಬೇಕಲ್ಲ, ಎಲ್ಲಿ ಹೋಗಿದ್ರಿ, ಏನು ಹೋಗಿದ್ರಿ, ಯಾವ ವರದಿಗಳು ಕೂಡ ಇಲ್ಲ. ಇದಕ್ಕಿಂತ ಭೀಕರವಾಗಿರುವಂಥದ್ದು ಸಂಶಯಾಸ್ಪದ ಸಾವಿನ ಬಗ್ಗೆ ಸುಮಾರಿದೆ, ಬಟ್ ಕೆಲವೊಂದಿಷ್ಟು ಮಾತ್ರ ಆಯ್ದ ಈ ಭೀಕರತೆಯನ್ನು ಏನು ವಿವರಿಸ್ತಾರಲ್ಲ ಅವನು ಹೇಳ್ತಾ ಇದ್ದೀನಿ. ಒಂದೇ ಕುಟುಂಬದ 3 ಜನ ಹೆಣ್ಣುಮಕ್ಕಳು ನೇತ್ರಾವತಿ ಅಲ್ಲ, 2-3 ದಿನಗಳ ಹಿಂದೆ ಧರ್ಮಸ್ಥಳ ಗ್ರಾಮದ ಮುಂಡ್ರಪಾಡಿ ಎಂಬಲ್ಲಿ ಯಾವುದೋ ಕಾರಣದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಸನದಿಂದ ಬಂದಂಥವರು 3 ಜನ ಹೆಣ್ಣುಮಕ್ಕಳು. ಧರ್ಮಸ್ಥಳದಿಂದ ಮುಂಡ್ರಪಾಡಿ ಇರೋದು ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ ಮೇಲೆ ಇದೆ, ಒಳಗಡೆ ಇದೆ, ಇಂಟೀರಿಯರ್ ಸಿಂಗಲ್ ರೋಡ್ ಇದೆ, ಹೋಗಬೇಕಾದ್ರೆ ಕಾಡಿದೆ, ರಬ್ಬರ್ ಪ್ಲಾಂಟೇಶನ್ಸ್ ಇದೆ. ಹೊರಗಡೆ ಬಂದವರಿಗೆ ಮುಂಡ್ರಪಾಡಿಯಲ್ಲಿ ಅದರ ಕೆರೆಯಲ್ಲಿ ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ 3 ಹೆಣ್ಣು ಮಕ್ಕಳ ಹೆಣಗಳು ಬೀಳ್ತವೆ. ಯಾವುದೇ ತನಿಖೆಯೂ ಕೂಡ ಆಗಿಲ್ಲ. ಇನ್ನೂ ಒಂದು ಹೃದ್ರಾವಕವಾದಂಥ ಘಟನೆ. 2 ವರ್ಷದ ಹೆಣ್ಣು ಮಗು, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ನದಿಯಲ್ಲಿ ಬಿದ್ದು ಮೃತಪಟ್ಟದ್ದಾಗಿದೆ. ಮಗುವಿನ ನೇತ್ರಾವತಿ ನದಿಯಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಿರ್ತಲ್ಲ, 2 ವರ್ಷದ ಹೆಣ್ಣು ಮಗು, ಯಾವುದೇ ತನಿಖೆ ಆಗಿಲ್ಲ. ಆ ಮಗುವನ್ನು ಅನಾಥ ಶವ ಅಂತ ಹೇಳ್ತಾರೆ. 2 ವರ್ಷದ ಮಗು ಎಲ್ಲಿಂದ್ರನೋ ಬಂದು ಮೋಕ್ಷ ಸಿಗಬೇಕು ಅಂಥೇಳಿ ಏನಾದರೂ ಸತ್ತಿರ್ತದ? ಪ್ಯಾರೆಂಟ್ಸ್ ಬಂದಿರ್ತಾರೆ, ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಒಂದು ವೇಳೆ ಕಂಪ್ಲೇಂಟ್ ಕೊಟ್ಟಿದ್ದೇ ಆಗಿದ್ದರೆ ಕೊಡ್ತಾರೆ. ಇವ್ರು ತೊಗೊಳ್ಳಲ್ಲ. ದೂರು ಕೊಟ್ಟರೆ ಕ್ಷೇತ್ರಕ್ಕೆ ಅಪಮಾನ ರೀ, ನಮ್ಮ ಮೇಲೆ ಹೆಂಗೆ ಡಿಫೆಮೇಷನ್ ಹಾಕ್ತಾರಲ್ಲ, ಮಾನಹಾನಿ ಪ್ರಕರಣ ಹಾಕ್ತಾ ಇದ್ದಾರಲ್ಲ, ಹಾಗೆ ಆ ಪೇರೆಂಟ್ಸ್ಗೂ ಕೂಡ ಹೆದರಿಸ್ತಿರ್ತಾರೆ. 2 ವರ್ಷದ ಹೆಣ್ಣು ಮಗು ಅನಾಥ ಶವ ಅಂತ ಹಾಕ್ತಾರೆ. ಇನ್ನೊಂದು 20 ವರ್ಷದ ಅಪರಿಚಿತ ಹುಡುಗಿ, ಧರ್ಮಸ್ಥಳ ಗ್ರಾಮದ ಬೋಳಿಯಾರ್ ಸೇತುವೆ ಬಳಿ ಕಾಡಿನಲ್ಲಿ ವಿಷ ಪದಾರ್ಥ ಸೇವಿಸಿ ಬೋಳಿಯಾರ್ ಕಾಡು ಅಂತ ಅಪರಿಚಿತ ಹುಡುಗಿಗೆ ಧರ್ಮಸ್ಥಳಕ್ಕೆ ಬಂದಂಥ ಯಾತ್ರಾರ್ಥಿಗಳಿಗೆ ಬೋಳಿಯಾರ್ ಯಾವುದು, ಅಲ್ಲಿ ಕಾಡು ಯಾವುದು ಹೆಂಗ್ರಿ ಗೊತ್ತಾಗುತ್ತೆ? ಅದು ಕೂಡ ಅಪರಿಚಿತ ಶವ, ಅನ್ಕ್ಲೇಮ್ಡ್ ಡೆಡ್ ಬಾಡಿ. ಇಂಥ ಅಪರಿಚಿತ ಮಹಿಳೆ 40-45 ವರ್ಷ, ಅಪರಿಚಿತ ಹೆಂಗಸು ಮತ್ತು ಗಂಡು ಮಗು. ಪಾಪ 35 ವರ್ಷದ ಹೆಂಗಸು, 2 ವರ್ಷದ ಗಂಡು ಮಗು. ಆನಂತರ KSRTC ಧರ್ಮಸ್ಥಳ ಗ್ರಾಮದ KSRTC ವಸತಿ ಗೃಹ ಎಂಬಲ್ಲಿ ಮಾನಸಿಕ ಕಾಯಿಲೆಯಿಂದ ನರಳುತ್ತಿದ್ದು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರೋದು. ತನಿಖೆನೇ ಮಾಡಿಲ್ಲ, ಇನ್ನು ಮಾನಸಿಕ ಅಸ್ವಸ್ಥ ಅಂತಾರೆ ಹೆಂಗೆ ಗೊತ್ತಾಗುತ್ತೆ? 36 ವರ್ಷದ ಮಹಿಳೆ, ಅಪರಿಚಿತ ಹೆಂಗಸು 40, ಅಪರಿಚಿತ ಹೆಂಗಸು 35 ವರ್ಷ, ಇನ್ನೊಂದು ಕುಮಾರಿ 17 ವರ್ಷ. ಇವೆಲ್ಲವೂ ಕೂಡ ಇಂಥವು ಸುಮಾರಿದೆ. ಹೇಳಬೇಕಂದ್ರೆ ಒಂದು ಅರ್ಧ ದಿನ ಆದರೂ ಬೇಕು, 4-5 ಗಂಟೆ ಬೇಕು. ಇದು 1990ರಿಂದ 2005ರವರೆಗೆ ಇರತಕ್ಕಂತಹ ಘಟನೆಗಳ ವಿವರ. ಇಲ್ಲಿ ನಾವು ಇಷ್ಟು ಕೇಳಿದರೆ, ಈಗ ರಾಮ ಮಂದಿರ ಚಂದಾಚೋರಿಯಲ್ಲಿ ಇಷ್ಟಿಷ್ಟು ಕಳ್ಳತನ ಆಯಿತು, ಭೂಗಳ್ಳತನ ಅಂದರೆ ಈ 50 ಲಕ್ಷದ ಭೂಮಿನ 5 ಕೋಟಿಗೆ ತಗೊಂಡಿದ್ದಾರೆ. ಅದು ಕೂಡ ದೊಡ್ಡ ಹಗರಣ. ಅಯೋಧ್ಯೆಯಲ್ಲಿ ರಾಮನ ಪಾದುಕೆನೇ ಕಳ್ಳತನ ಆಯಿತು. ಇಷ್ಟಿಷ್ಟು ಲಕ್ಷ ಕಂತೆಗಂತೆ ನೋಟುಗಳನ್ನು ಕಳ್ಳತನ ಮಾಡಿದರು, ಲೂಟಿ ಮಾಡಿದರು ಅಂತ ಹೇಳ್ತಾ ಇದ್ದಾರಲ್ಲ. ನಾವು ಕೂಡ ಇಷ್ಟು ಹೆಣ್ಣುಮಕ್ಕಳು ಕಾಣೆಯಾದರು, ಇಷ್ಟು ಹೆಣ್ಣುಮಕ್ಕಳು ಕೊಲೆ ಆದರು, ಇಷ್ಟು ಪುರುಷರು ಕೊಲೆ ಆದರು ಅಂತ ಹೇಳಿದ್ದಕ್ಕೆ ಏನಂತ ಹೇಳ್ತೀರಿ ನೀವು? ನಮಗೆ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ. ನೋಡಿ, ಇನ್ನೊಂದು ಕಂಪ್ಯಾರಿಸನ್ ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇರೋದು ಅಯೋಧ್ಯೆ ಶ್ರೀರಾಮ ಮಂದಿರ ಕಾ ಚಂದಾ ಚೋರಿ, ರಾಮ ಮಂದಿರದ ಹುಂಡಿ ಲೂಟಿ ಪ್ರಕರಣ. ಎಸ್, ಅದು ಕರೆಕ್ಟು. ಆದರೆ ಇಲ್ಲಿ ಅಂದರೆ ಆ ಪ್ರಕರಣದ ಬಗ್ಗೆ ಅಯೋಧ್ಯೆಯಲ್ಲಿ SIT ಆಗಿದೆ, ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಆ ತನಿಖೆ ಚಂದಾ ಚೋರಿ ಪ್ರಕರಣ ಅಂತಲೇ ಪ್ರಕಟ ಮಾಡ್ತಾ ಇದ್ದಾರೆ. ಆದರೆ ಧರ್ಮಸ್ಥಳದ ವಿಷಯಕ್ಕೆ ಬಂದಾಗ, ಸಾಮೂಹಿಕ ಶವಗಳನ್ನು ಹೂತಂಥ ಪ್ರಕರಣಕ್ಕೆ ಬಂದಾಗ, ಮಿಸ್ಸಿಂಗ್ ಪ್ರಕರಣಗಳು, ಸಂಶಯಾಸ್ಪದ ಪ್ರಕರಣಕ್ಕೆ ವಿಷಯಕ್ಕೆ ಬಂದಾಗ ಇವರೇನು ಹೇಳ್ತಾ ಇದ್ದಾರೆ? ಧರ್ಮಸ್ಥಳ ಪ್ರಕರಣ ಅಂತ ಯಾರು ಹೇಳಲ್ಲ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಪ್ರಕರಣ. ಆ ಪ್ರಕರಣನೇ ಇಲ್ಲ.
ದೇವಸ್ಥಾನಕ್ಕೆ ಅಪಪ್ರಚಾರ ಪ್ರಕರಣ ಅಂತ ಇವರೇ ಹುಟ್ಟಾಕ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಇವರು ಟಿ ವಿ ಚಾನಲ್ನವ್ರು ಏನಾದರೂ ಇವರೇ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಅಥವಾ ಇವರೇ ಕೋರ್ಟು, ಇವರೇ ಜಡ್ಜು. ಎಲ್ಲಿಯೂ ಕೂಡ ಅಪಪ್ರಚಾರ, ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಪ್ರಕರಣ ಅಂತ ದಾಖಲಾಗಿಲ್ಲ. ಆಗಿರೋದು ಕ್ರೈಮ್ ನಂಬರ್ 39/2025 ಧರ್ಮಸ್ಥಳ ಪ್ರಕರಣಗಳು. ಧರ್ಮಸ್ಥಳ ಪ್ರಕರಣಗಳು ಅಂತ ಹೇಳಿದರೆ ಹೆಣ್ಣು ಮಕ್ಕಳು ಕಾಣೆಯಾದಂತಹ ಪದ ಸಾವು, UDR ಅನ್ಯಾಚುರಲ್ ಡೆತ್ ರಿಪೋರ್ಟ್ ಪ್ರಕರಣಗಳು. ಯಾವ ಚಾನಲ್ನವರು ಕೂಡ ಮತ್ತು ಕೆಲವೊಂದಿಷ್ಟು ಎಂಜಲು ತಿಂದಂಥ ಯೂಟ್ಯೂಬರ್ಗಳು, 5 ಸ್ಟಾರ್ ಹೋಟೆಲ್ನಲ್ಲಿ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡುವಂಥ ಎಂಜಲು ತಿಂದಂಥವರು, ದಲಾಲರು ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಪ್ರಕರಣ ಅಂತ ಹೇಳ್ತಾರೆ. ಆದರೆ ಅಯೋಧ್ಯೆಯಲ್ಲಿ ಏನು ಹೇಳ್ತಾ ಇದ್ದಾರೆ? ಚಂದಾಚೋರಿ ಪ್ರಕರಣ, ಚಂದಾಚೋರಿ ಕೇಸ್. ಇಲ್ಲೇ ಯಾಕೆ ಸಾಮೂಹಿಕ ಹತ್ಯಾಕಾಂಡದ ಪ್ರಕರಣ ಅಂತ ಹೇಳ್ತಾ ಇಲ್ಲ? ಧರ್ಮಸ್ಥಳ ಹತ್ಯಾಕಾಂಡ ಪ್ರಕರಣ ಅಂತ ಯಾಕೆ ಹೇಳ್ತಾ ಇಲ್ಲ? ಅದು ನಮ್ಮ ಪ್ರಶ್ನೆ. ನೆಕ್ಸ್ಟು, ಈ ರಾಮ ಮಂದಿರ ಲೂಟಿಯ ಪ್ರಕರಣವೂ ಕೂಡ ಬಯಲಿಗೆ ಬಂದಿದ್ದು ಒಬ್ಬ ಯೂಟ್ಯೂಬರ್ ಅಭಿಷೇಕ್ ಉಪಾಧ್ಯಾಯ ಅಂತ. ಹೇಗೆ ನಮ್ಮ ಹೆಮ್ಮೆಯ ಹುಡುಗ ಇದ್ದಾನೆ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಅಂತ, ಅದೇ ರೀತಿ ಅಲ್ಲಿಯೂ ಕೂಡ ಒಬ್ಬ ಧೈರ್ಯವಂತ ಅಭಿಷೇಕ್ ಉಪಾಧ್ಯಾಯ ಅನ್ನುವಂಥ ಯೂಟ್ಯೂಬರ್ ಇದನ್ನು ಬಯಲಿಗೆ ಎಳಿತಾರೆ. ಅವಾಗ ಎಷ್ಟೋ ಜನಕ್ಕೆ ಇದು ಇರ್ಸು ಮುರ್ಸಾಗುತ್ತೆ, ಭಯ ಬೀಳ್ತಾರೆ. ಯಾಕಂತ ಹೇಳಿದರೆ ಎಲ್ಲರ ಕಳೆದ 4.5 ವರ್ಷಗಳಿಂದ ಅಲ್ಲಿರ್ತಕ್ಕಂತಹ ಎಲ್ಲ ಮಾಧ್ಯಮದವರಿಗೆ, ನಾಗರಿಕರಿಗೆ, ಅಯೋಧ್ಯೆಯಲ್ಲಿರ್ತಕ್ಕಂತಹ ಸಾಧು ಸಂತರಿಗೆ ಗೊತ್ತಿದೆ ಇಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಧರ್ಮಸ್ಥಳದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೆ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರಿಗೆ ಗೊತ್ತಿದೆ ಇಲ್ಲಿ ಅತ್ಯಾಚಾರಗಳು ನಡೆದಿದೆ. ಮಿಸ್ಸಿಂಗ್, ಅನೇಕ ಜನ ಹೆಣ್ಮಕ್ಳು ಮಿಸ್ಸಿಂಗ್ ಆಗಿದ್ದಾರೆ. ಭೂ ಕಬಳಿಕೆ, ಅಕ್ರಮ ಭೂ ಕಬಳಿಕೆ ಆಗಿದೆ. ಇಡೀ ರಾಜ್ಯಾದ್ಯಂತ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ ಅಂತ ಎಲ್ರಿಗೂ ಗೊತ್ತಿದ್ದರೂ ಕೂಡ ಅದನ್ನು ಪ್ರಚಾರ ಮಾಡ್ತಾ ಇಲ್ಲಲ್ಲ. ಹಾಗೆ ಅಯೋಧ್ಯೆಯಲ್ಲಿನೂ ಕೂಡ ಆಗಿತ್ತು. ಅವಾಗ ಅವರು ಇದನ್ನು ನೋಡಿದೆ, ನಾನು ಇಂಟರ್ವ್ಯೂ, ಒಂದು ಯೂಟ್ಯೂಬರ್ಸ್ದು ಇಂಟರ್ವ್ಯೂ ನೋಡಿದೆ. ಅವಾಗ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಒಂದು ಪ್ರಶ್ನೆ ಬಂತು. ನೀವು ಹೇಳ್ರಿ, ಯೂಟ್ಯೂಬಲ್ಲಿ ನೀವು ಹಾಕಿ ಅಥವಾ ಫೇಸ್ಬುಕ್ಕಲ್ಲಿ ಬರೀರಿ, ಟ್ವೀಟ್ ಮಾಡಿ ಅಂತ ಎಲ್ಲರೂ ಹೇಳ್ತಾ ಇದ್ದರು. ಆದರೆ ಯಾರೂ ಮುಂದೆ ಬರಲಿಲ್ಲ. ಅವಾಗ ಅಭಿಷೇಕ್ ಅನ್ನೋರು ಅದನ್ನು ಮಹಿಪಾಲ್ ಸಿಂಗ್ ಅನ್ನೋರು, ಅವರು ಕೂಡ ಟ್ರಸ್ಟಿ ಆದಂಥವರು ಮತ್ತು ಹಿ ವಾಸ್ ದಿ ಚೀಫ್ ಅಕೌಂಟೆಂಟ್ ಮಹಿಪಾಲ್ ಸಿಂಗ್, ಅವರು ಗಮನಕ್ಕೆ ತರ್ತಾರೆ. ಈ 420 ಚಂಪಕ್ ರಾಯ್ ಇದಾನಲ್ಲ, ಅವನು ಗಮನಕ್ಕೆ ತರ್ತಾರೆ. ಆವಾಗ ಆ ಮಹಿಪಾಲ್ ಸಿಂಗನ್ನೇ ಹೊರಗೆ ಹಾಕ್ತಾರೆ. ಹೇಗೆ ನಮ್ಮನ್ನು ಆರೋಪಿ ಮಾಡಿದ್ರಲ್ಲ ಅಂತ ಹೇಳ್ತಾ ಇದ್ದಾರೆ. ಆರೋಪಿ ಅಂದರೆ ಕೋರ್ಟಲ್ಲಿ ಆಗಲಿ SITಯಿಂದಾಗಲಿ ನಮ್ಮನ್ನು ಆರೋಪಿನೇ ಮಾಡಿಲ್ಲ, ಅಂದರೆ ನಮ್ಮನ್ನು ಬಿಂಬಿಸ್ತಾ ಇದ್ದಾರಲ್ಲ, ಆರೋಪಿಗಳು, ಬುರುಡೆ ಗ್ಯಾಂಗ್. ಹಾಗೆ ಅದೇ ಈ ಅಯೋಧ್ಯೆ ರಾಮ ಮಂದಿರವನ್ನು ಲೂಟಿಯ ಪ್ರಕರಣವನ್ನು ಹೊರಗಡೆ ತಂದಂತಹ ವಿಸಿಲ್ ಬ್ಲೋವರ್ ಮಹಿಪಾಲ್ ಸಿಂಗ್ ಅವರನ್ನು ಟ್ರಸ್ಟಿನಿಂದ ಹೊರಗಡೆ ಹಾಕ್ತಾರೆ. ಟ್ರಸ್ಟಿ ಮತ್ತು ರಾಮನ ಭಕ್ತರವರು, ರಾಮನ ಸೇವೆ ಮಾಡೋದಕ್ಕೆ ಬಂದಂಥವ್ರು. ಇಲ್ಲಿ ಲೂಟಿ ಆಗ್ತಾ ಇದೆ, ಇಲ್ಲಿ ಕಂತೆ ಹಣವನ್ನೇ ನುಗ್ತಾ ಇದ್ದಾರೆ ಅಂತ ರಿಪೋರ್ಟ್ ಮಾಡಿದರೆ ಅವ್ರನ್ನ ಹೊರಗಡೆ ಹಾಕ್ತಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಅನೇಕರಿಗೆ ಈ ಥರ ಕಹಿಯ ಅನುಭವ ಆಗಿದೆ. ಆದರೂ ಕೂಡ ಅಲ್ಲಿ ಈ ಬೆಕ್ಕಿಗೆ ಗಂಟೆ ಕಟ್ಟವ್ರು ಸಿಕ್ಕರು. ಏನೋ ಮಂಗಲ್ ಪಾಂಡೆ ಯಾರು ಅಂತ ಹುಡುಕಾಡ್ತಿದ್ರು. ಮಂಗಲ್ ಪಾಂಡೆ ಸಿಕ್ಕ ಅಲ್ಲಿ. ಅಂದರೆ ಒಬ್ಬರು ಯಾರಾದರೂ ಎತ್ತಬೇಕಲ್ಲ ಬಾವುಟ, ಇಲ್ಲಿ ಹಗರಣ ಆಗಿದೆ ಅಂತ. ಆದರೆ ಇಲ್ಲಿ ನಂತರ ನೆಕ್ಸ್ಟ್ ಅದರದ್ದೇ ಆದಂಥ ಕೋರ್ಸ್ ಜೂನ್ 25, 26ನೇ ತಾರೀಕಿಗೆ ಇಡೀ ದೇಶವ್ಯಾಪಿ, ಜಗತ್ತಿನ ವ್ಯಾಪಿ ಈ ಹಗರಣ ಬಯಲಿಗಾಯಿತು. SIT ರಚನೆ ಮಾಡಿದರು. SIT ಅದಕ್ಕಿಂತ ಮುಂಚೆನೇ ಮಾಡಿದರು. ಆನಂತರ 8 ಜನರನ್ನ ಅರೆಸ್ಟ್ ಮಾಡಿದರು. ನಿನ್ನೆ 2 ಟ್ರಸ್ಟಿಗಳನ್ನು ಕೂಡ ಹೊರಗೆ ಹಾಕಿದ್ದಾರೆ. ಇಲ್ಲಿ ನಾವು ಕೇಳೋದು, ಧರ್ಮಸ್ಥಳ ಪ್ರಕರಣದಲ್ಲಿ ಇದು ಯಾಕೆ ಆಗ್ತಾ ಇಲ್ಲ? ಒಂದು ಗಮನಿಸಿ, SIT ಏನು ಅಯೋಧ್ಯೆ ರಾಮ ಮಂದಿರ ಪ್ರಕರಣದಲ್ಲಿ ತನಿಖೆ ಮಾಡ್ತಾ ಇದೆ, ಎವ್ರಿ ಅವರ್ ನ್ಯೂಸ್ ಬುಲೆಟಿನ್ ಕೊಡ್ತಾ ಇದ್ದಾರೆ ಮಾಧ್ಯಮಗಳಿಗೆ. ಇವತ್ತು ನಾವು ಅವ್ರನ್ನ ಹಿಡಿದ್ವಿ, ಇವತ್ತು ಇಷ್ಟು ನಾವು ರಿಕವರಿ ಮಾಡಿದ್ವಿ, ಇವತ್ತು 20 ಲಕ್ಷ ರಿಕವರಿ ಮಾಡಿದ್ವಿ, ಇವತ್ತು ಬ್ರಿಜಾ ಕಾರ್ ಅವಿನಾಶ್ ಶುಕ್ಲಾ ಮನೆಯಿಂದ ನಾವು ಸೀಸ್ ಮಾಡಿದ್ವಿ. ಎವ್ರಿ ಅವರ್ ನ್ಯೂಸ್ ಬುಲೆಟಿನ್ ಬರ್ತಾ ಇದೆ SIT ತನಿಖೆದ್ದು. ಧರ್ಮಸ್ಥಳ ಪ್ರಕರಣದಲ್ಲಿ 4 ತಿಂಗಳು ಅಥವಾ 5 ತಿಂಗಳು ಆಗಿದೆ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟು, ಇವತ್ತಿನವರೆಗೂ ಕೂಡ ಸೀಕ್ರೆಟ್ ಆಗಿ ಯಾಕೆ ಮುಚ್ಚಿಟ್ಕೊಂಡಿದ್ದಾರೆ? ದೂರು ಕೊಟ್ಟಂತಹ ನಮ್ಮ ಮೇಲೇ ಏನೇನೋ ಸುಳ್ಳು ಸುದ್ದಿ ಹಬ್ಬಿಸ್ತಾ ಬಂದರು. ನಾವು ಆರೋಪಿಗಳೇ ಅಲ್ಲ. ದೂರು ಕೊಟ್ಟವ್ರ ಬಗ್ಗೆ TV ಚಾನಲ್ನಲ್ಲಿ ಬುರುಡೆ ಗ್ಯಾಂಗು, ಆ ಗ್ಯಾಂಗು, 200 ಕೋಟಿ ಮನೆ, 200 ಕೋಟಿ
ನಾನು ಇವತ್ತು ಕೇಳ್ತಾ ಇದ್ದೀನಿ, 200 ಕೋಟಿ ಆರೋಪ ಮಾಡಿದ್ರಲ್ಲ, ಮೊನ್ನೆ ಕೋರ್ಟಿಗೆ ಸ್ವತಃ ರಮಾ ನಾಗರಾಜ್ ಅವರು, ನಮ್ಮ ಜಯಂತ್ ಟಿ ಅವರು, ನಾವೆಲ್ಲರೂ ಕೂಡ ಅದಕ್ಕೆ ಉತ್ತರ ಕೊಡೋಕೆ ರೆಡಿಯಾಗಿ ನಾವು ಇಂಪ್ಲೀಡ್ ಆಗಿದ್ದೀವಿ. ಯಾಕೆ ಯಾವುದೇ ಒಬ್ಬ ಅಡ್ವೊಕೇಟ್ ಬರಲಿಲ್ಲ? ಯಾಕೆ ಟಿ ವಿ ಚಾನಲ್ನವರು ಇದ್ರ ಬಗ್ಗೆ ಮಾತಾಡ್ತಿಲ್ಲ? 200 ಕೋಟಿ ಸ್ಟೇಟ್ ಚಾನಲ್ಲು, ನ್ಯಾಷನಲ್ ಚಾನಲ್ ಹೇಳಿದ್ರಲ್ಲ, ಈಗೆಲ್ಲಿದ್ದೀರಿ ನೀವು 200 ಕೋಟಿ ಪುಂಗಿ ಉದ್ದವರು? ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ಮಾಡಿದಂಥ ಎಂಜಲು ತಿಂದಂಥ ದಲಾಲರು ಎಲ್ಲಿ ಕಾಣೆಯಾಗಿದ್ದೀರಿ? ಹೇಳಬೇಕು, ಅಯೋಧ್ಯೆಯಲ್ಲಿ CBI ತನಿಖೆ ಆಗಬೇಕು, ಅಯೋಧ್ಯೆ ರಾಮ ಮಂದಿರ ಇದರಲ್ಲಿ CT ಅವರು ಹೇಳಬೇಕು. ಆನಂತರ ಸುರೇಶ್ ಕುಮಾರ್ ಅವರು ಏನು ಹೇಳ್ತಾರೆ ಸ್ವಲ್ಪ ಕೇಳಿಸ್ಕೊಳ್ಳಿ. ಧರ್ಮಸ್ಥಳದ ಬಗ್ಗೆ SIT ಆಯಿತು, ಅದು ಯಾರೋ ಮುಸುಕುದಾರಿ ಬುರುಡೆ, ಅದೊಂದು ದೊಡ್ಡ ರಾಮಾಯಣ. ಅದು ಅವ್ರನ್ನೇನೋ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಬಿಟ್ಟರು, ಗಡಿಪಾರು ಮಾಡಿದ್ರು, ಬಿಟ್ಟರು, ಅದೇನೋ ನಡೀತಾ ಇದೆ. ಅವೆಲ್ಲ ಪೇಪರ್ ಓದ್ತಾ ಇದೀವಿ. ಆದ್ರೆ ಸರ್ಕಾರ ರಚಿಸಿದ SIT ರಿಪೋರ್ಟ್ ಏನು, ಯಾಕೆ ಇನ್ನೂ ಕೂಡ ಬಂದಿಲ್ಲ? ಯಾಕಂದ್ರೆ ಇಡೀ ಜನ ಸಮುದಾಯದಲ್ಲೇ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಶಂಕೆ ಬರಂಗೆ, ಅಪನಂಬಿಕೆ ಬರಂಗೆ ನಾನು ನೋಡಿದ್ದೀನಿ. ಅದು ಒಂದು ಹೇಳ್ಕೊಟ್ರು, ಧರ್ಮಸ್ಥಳಕ್ಕೆ ಹೋಗೋ ಜನ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಟ್ರು. ಸರ್, ನಾವು ಒಂದು ಹೇಳ್ತೀವಿ ಸರ್, ಯಾರೂ ಇಲ್ಲದೆ ಇರೋರಿಗೆ ಧರ್ಮಸ್ಥಳ ಅನ್ನೋದು ಒಂದು ಭರವಸೆ ಕೇಂದ್ರ, ನಂಬಿಕೆ ಕೇಂದ್ರ. ಇದೇನಪ್ಪ ನಮ್ಮ ಮಂಜಣ್ಣ ಅಂತ, ಮಂಜಪ್ಪ ಇದ್ದಾರೆ ಅಂತ, ಆ ನಂಬಿಕೆನೇ ಛಿದ್ರ ಮಾಡಕ್ ಹೊರಟ್ರಲ್ಲ ಇವರು. ಅದ್ರ ಬಗ್ಗೆ SIT ಮಾಡಿದ್ರಲ್ಲ, ವೇರ್ ಇಸ್ ದ ರಿಪೋರ್ಟ್? ವಾಟ್ ಹ್ಯಾಸ್ ಹ್ಯಾಪನ್? ಇನ್ನೂ ಕೂಡ ಧರ್ಮಸ್ಥಳ ಕಳಂಕ ಎತ್ಕೊಂಡು ಓಡಾಡ್ಬೇಕಾ? ಅದು ಎಲ್ಲಿ? ಅಧಿವೇಶನದಲ್ಲಿ, ಅಸೆಂಬ್ಲಿಯಲ್ಲಿ ಹೇಳ್ತಾರೆ, ಧರ್ಮಸ್ಥಳದ ಮೇಲಿನ ಕಳಂಕ ಎಷ್ಟು ದಿನಗೊಳಗೆ ಇರಬೇಕು, ಕಳಂಕ ತೊಳೆಯೋದು ಯಾವಾಗ? ಒಬ್ಬ ಹಿರಿಯರಾದಂತಹ ಶಾಸಕರು, ಗೌರವ ಇರ್ತಕ್ಕಂತಹ ಶಾಸಕರು, ಕಳಂಕ ಇಲ್ಲದಂಥ ಶಾಸಕರು ಅಂತ ಹೆಸರು ಮಾಡಿದಂಥ ಸುರೇಶ್ ಕುಮಾರ್ ಅವ್ರ ಮೇಲೇ 300 ಕೋಟಿ ಹಗರಣದ ಕಳಂಕ ಬಂದಿದೆ. ಈಗ ಸುರೇಶ್ ಕುಮಾರ್ ಅವರೇ, ಹಿರಿಯರೇ, ಈಗೇನು ಉತ್ತರ ಕೊಡ್ತೀರಿ? ನಿಮ್ಮ ಮೇಲೆ ಕಳಂಕ ಬಂತಲ್ಲ, ಈಗ ನೀವು ಅಪರಾಧಿ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ನಾವು ಹೇಳೋಕ್ಕಾಗಲ್ಲ. ಆರೋಪ ಮಾಡಿದ ತಕ್ಷಣವೇ ಯಾರೂ ಅಪರಾಧಿ ಆಗಲ್ಲ, ಅದು ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕು. ಲೋಕಾಯುಕ್ತದಲ್ಲಿ ಸುರೇಶ್ ಕುಮಾರ್ ವಿರುದ್ಧ ಒಬ್ಬ ಹಿರಿಯ ಖ್ಯಾತ ವಕೀಲರು, ನ್ಯಾಯವಾದಿ ಸೂರ್ಯ ಮುಕುಂದರಾಜ್ ಅವರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಕೂಡ ಹೌದು, ಅವರು ದೂರು ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕೆ ದಾಖಲೆ ಸಮೇತನೇ ದೂರು ಕೊಟ್ಟಿದ್ದಾರೆ. ದಾಖಲೆ ಸಮೇತ ಅಂತಲೇ ಖಂಡಿತ ಕಳಂಕ ಬಂದಾಗೇನೆ. ಅಪರಾಧಿನೋ ಹೌದೋ ಅಲ್ವೋ ಅದು ನ್ಯಾಯಾಲಯ ತೀರ್ಮಾನ ಮಾಡಲಿ. ನಾನು ಸುರೇಶ್ ಕುಮಾರ್, ಹಿರಿಯರಾದಂಥ ಸುರೇಶ್ ಕುಮಾರ್ ಅವರಿಗೆ ಗೌರವಪೂರ್ವಕವಾಗಿ ಕೇಳ್ತಾ ಇದ್ದೇನೆ, ನಿಮ್ಮ ಮೇಲೆ ಈಗೇನು ಕಳಂಕ ಬಂದಿದೆಯಲ್ಲ, ಇದನ್ನು ನೀವು ರಾಜಾಜಿ ನಿಮ್ಮ ಮತಕ್ಷೇತ್ರದ ಮೇಲೆ ಕಳಂಕ ಅಂತ ಹೇಳೋಕ್ಕಾಗುತ್ತಾ? ನಿಮ್ಮ ಮೇಲಿನ ಕಳಂಕ ನೀವು ಎದುರಿಸಬೇಕು, ನೀವು ಫೈಟ್ ಮಾಡಬೇಕು, ಲೀಗಲ್ ಫೈಟ್ ಮಾಡಬೇಕು. ಅದರಲ್ಲಿ ತಕ್ಷಣವೇ ಸುರೇಶ್ ಕುಮಾರ್ ಅವರು ಒಂದು ಹಾಸ್ಯಾಸ್ಪದ ಪ್ರೆಸ್ ನೋಟ್ ಕೊಡ್ತಾರೆ. ಅದು ಹಾಸ್ಯಾಸ್ಪದ ಯಾಕಂತೀನಿ ಅಂತ ಹೇಳಿದರೆ, ಅವರು ಅದರಲ್ಲಿ ಹೇಳ್ತಾರೆ, ನನ್ನ ಮೇಲಿನ ಆರೋಪಗಳು ಎಲ್ಲವೂ ಕೂಡ ಏನದು ಸುಳ್ಳು, ಆನಂತರ ಇದ್ರ ಬಗ್ಗೆ ನಾನು ಸುದೀರ್ಘ ಉತ್ತರ ಕೊಡುತ್ತೇನೆ ಅಂತ ಸುರೇಶ್ ಕುಮಾರ್ ಅವರು ಹೇಳ್ತಾರೆ. ಸುರೇಶ್ ಕುಮಾರ್ ಅವರು ಈ ರಾಜ್ಯದ ಘನವೆತ್ತ ಶಿಕ್ಷಣ ಸಚಿವರಾದಂಥವ್ರು, ಆನಂತರ ಘನವೆತ್ತ ಕಾನೂನು ಸಚಿವರಾದಂಥವ್ರು. ಸುರೇಶ್ ಕುಮಾರ್ ಅವರೇ, ಈ ಸ್ಟೂಡೆಂಟ್ಸು, ನೀವು ಶಿಕ್ಷಣ ಮಂತ್ರಿ ಆಗಿದ್ರಲ್ಲ, ಈ ವಿದ್ಯಾರ್ಥಿಗಳು ಸುದೀರ್ಘ ಉತ್ತರ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗ್ತದ? ನೀವು ಸುದೀರ್ಘ ಉತ್ತರ ಯಾರು ಬೇಕು? ನಿಮ್ಮದು ಸರಿಯಾದ ಉತ್ತರ ಕೊಡಬೇಕು. ಅದು ಎಲ್ಲಿ ಕೊಡಬೇಕು? ಕಾನೂನಿನ ನ್ಯಾಯಾಲಯದಲ್ಲಿ ಕೊಡಬೇಕು. ಕಾನೂನು ಸಚಿವರಾದಂಥವ್ರು ನಿಮ್ಗೆ ಗೊತ್ತಿಲ್ವಾ? ಸುದೀರ್ಘ ಉತ್ತರ ಕೊಡುತ್ತೇನೆ. ಆಯಿತು, ಸ್ಟೂಡೆಂಟ್ಸು ಸುದೀರ್ಘ ಪುಟಗಟ್ಟಲೆ ಬರೀತಾರಪ್ಪ, ಹೆಚ್ಚಿನ ಮಾರ್ಕ್ಸ್ ಕೊಟ್ಟರೆ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಕಳಂಕ ಇರುವುದು ಅಲ್ಲಿ ಅತ್ಯಾಚಾರ ಎಸಗಿದವರ ಮೇಲೆ, ಭೂಕಬಳಿಕೆ ಮಾಡಿದವರ ಮೇಲೆ, ಅಟ್ರಾಸಿಟೀಸ್ಗಳನ್ನು ಮಾಡ್ತಾ ಇರೋವಂಥವ್ರ ಮೇಲೆ ಕಳಂಕ ಇರೋದು ಹೊರತೆ ಸುರೇಶ್ ಕುಮಾರ್ ಅವರೇ, ದೇವಸ್ಥಾನದ ಮೇಲೆ ಅಲ್ಲ. ದೇವಸ್ಥಾನಕ್ಕೆ ಯಾರೂ ಕಳಂಕ ತರಕ್ಕೆ ಆಗೋದಿಲ್ಲ, ಕಳಂಕ ತರೋದಕ್ಕೆ ನಾವು ಕೂಡ ಬಿಡಲ್ಲ. ಇದು ಅರ್ಥ ಆಗಬೇಕು. ಈಗ ನಾನು ಕೇಳ್ತಾ ಇರೋದು SIT, ಇವರು ಸುರೇಶ್ ಕುಮಾರ್ ಅವರು ಕೂಡ ಕೇಳ್ತಾರೆ ಅಧಿವೇಶನದಲ್ಲಿ, SIT ಅಂತ ಮಾಡಿದರು, ವೇರ್ ಇಸ್ ದಟ್ ರಿಪೋರ್ಟ್? ನಾವು ಅದನ್ನೇ ಕೇಳ್ತಾ ಇದ್ದೀವಿ, ಯಾಕೆ SIT ರಿಪೋರ್ಟನ್ನು ಮುಚ್ಚಿ ಹಾಕಿದ್ದೀರಾ? ಯಾವಾಗ ಅದನ್ನು ಬಿಡುಗಡೆ ಮಾಡ್ತೀರಾ? ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ಏನಿದೆ ಅಂಥದ್ರಲ್ಲಿ? ಇಷ್ಟು ವಿಚಾರಗಳನ್ನು ಇವತ್ತು ನಾನು ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಈ ನೋಡಿ, ಒಂದು ಬೇಜಾರಾಗೋದು, ಇಂತಹ ದಾಖಲೆ ಇರತಕ್ಕಂತಹ ಮಾಹಿತಿಗಳನ್ನು ಹೊರಗಡೆ ಹಾಕದೆ
ಆ ಚಿನ್ನಯ್ಯ ಅನ್ನುವರು ಕಪೋಲಕಲ್ಪಿತ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ, ನಮಗೆ ಗೊತ್ತಿರೋ ಪ್ರಕಾರ ಆ ಸಿಗ್ನೇಚರೇ ಚೇಂಜ್ ಇದೆ, ಅದನ್ನೆಲ್ಲ ಪ್ರಶ್ನೆ ಮಾಡಿದ್ದೀವಿ. ಇಂತಹ ಮಾಹಿತಿಗಳನ್ನು ಹೊರಗಡೆ ಹಾಕೋದು ಬಿಟ್ಟು ಕಪೋಲಕಲ್ಪಿತ ಸುಳ್ಳುಗಳನ್ನು ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಒಂದು ನನಗೆ ತುಂಬ ಏನಂತ ಹೇಳಿದರೆ ಅದೇನು ಹೇಳ್ಬೋದು, ಅದಕ್ಕೆ ನಗೆಪಾಟ್ಲು ಅಂತಲೇ ಅನ್ಬೋದು. ಅದು ಇಟ್ಸ್ ಅ ಮಾಕರಿ. ನಾನು ಒಂದು ಹೇಳಿದ್ದೆ, ಏನೋ 10-12 ವರ್ಷದ ಕೂದಲು ಇಲ್ಲದಂಥ ಆರ್ಫನ್ ಗರ್ಲ್ ವಿದೌಟ್ ಹೇರ್ಸ್, ಅಂದರೆ ಅದು ಮುಡಿ ಕೊಟ್ಟು ಬಂದಂತಹ ಬಾಲಕಿಯ ಶವವನ್ನು ಅನಾಥವಾಗಿ ಮಾಡಿದ್ದಾರೆ, ಮುಡಿ ಕೊಟ್ಟು ಬಂದಂಥ ಹುಡುಗಿಯನ್ನು ಕೂಡ ಬಿಟ್ಟಿಲ್ಲ ಅಂತ ನಾನು ಹೇಳಿದೆ. ಅದಕ್ಕೆ ಅದರಲ್ಲಿ ಬರೀ ಒಂದು ಸ್ಮಾಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್, HAIRS ಹೇರ್ಸ್, ಕೂದಲು ಅನ್ನೋ ಬದಲು HEIRS ಅಂತ ಆಗಿದೆ. HEIRS ಅಂತ ಹೇಳಿದರೆ ಈ ಅತ್ಯಾಚಾರಿಗಳದ್ದು ಪಡೆ ಇದೆಯಲ್ಲ, ಸೋಷಿಯಲ್ ಮೀಡಿಯಾ ಪಡೆ, ಅವರೇನು ಹೇಳ್ತಾ ಇದ್ದಾರೆ, ಹೇರ್ಸ್ ಅಂದರೆ ಮಕ್ಕಳು ಇದ್ದದ್ದನ್ನು ಇವರು ಕೂದಲು ಇಲ್ಲದಂತ ಹೇಳ್ತಾ ಇದ್ದಾರೆ. ಎಷ್ಟು ಅವಿವೇಕತನದಿಂದ, ಮೂರ್ಖತನದ ಪರಮಾವಧಿಯಿಂದ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು ಶವದ ಡಿಸ್ಕ್ರಿಪ್ಷನ್, ಶವ ಪಂಚನಾಮೆ ಮಾಡಬೇಕಾದ್ರೆ 10 ವರ್ಷದ ಹುಡುಗಿಗೆ ಹೇರ್ಸ್ ಅಂತ ಹೇಳಿದರೆ ಬರೀ ಮಕ್ಕಳು ಅಲ್ಲ, ಆಸ್ತಿಯನ್ನು ಪಡೆಯತಕ್ಕಂತಹ ವಾರಸುದಾರರು, ಮಕ್ಕಳು ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು. 10 ವರ್ಷದ ಮಗುಗೆ ಯಾರಾದರೂ ಪಂಚನಾಮೆ ಬರಿಬೇಕಾದ್ರೆ ಈ ಮಗುಗೆ ಆಸ್ತಿ ಕೇಳತಕ್ಕಂತಹ ಮಕ್ಕಳಿಲ್ಲ ಅಂತ ಯಾರಾದರೂ ಬರೀತಾರೆ? ಇಟ್ ಇಸ್ ಅ ಜಸ್ಟ್ ಸ್ಮಾಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್. HA ಆಗಬೇಕಾಗಿರೋದು HEI ಆಗಿದೆ. ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾರಲ್ಲ ನನಗೆ, ಇಲ್ಲ ಕೂದಲು ಇಲ್ಲದ್ದಲ್ಲ, ಅದು ಮಕ್ಕಳು ಇಲ್ಲದ್ದಂತೆ. ಅರೆ 10-12 ವರ್ಷ ಅಂತ ಅದರಲ್ಲಿ ಬರೆದಿದೆಯಲ್ಲ, 10-12 ವರ್ಷದ ಮಗು ಹೆಂಗೆ ಸತ್ತು ಅಂತಾದರೂ ಕೂಡ ಪ್ರಶ್ನೆ ಮಾಡೋಕ್ಕೆ ಬರಲ್ವ ನಿಮಗೆ? ಅದು ಹೇರ್ಸು HEIRS ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೌದು ಅಲ್ಲ ಅಂಥೇಳಿ ಆ ಏನೋ ಬಾಸ್ಟರ್ಡ್ PSI ಇದ್ದಾನಲ್ಲ, ತನಿಖೆ ಮಾಡಲಾರ್ದೆ ಓಡಿ ಹೋಗಿದ್ದಾನಲ್ಲ, ಕರ್ತವ್ಯ ನಿರ್ವಹಿಸಿದನೆ, ಪೊಲೀಸ್ ಕರ್ತವ್ಯವನ್ನು ನಿರ್ವಹಿಸಿದನೆ ಓಡಿ ಹೋಗಿದ್ದಾನಲ್ಲ, ಆ ಪೊಲೀಸ್ ಅಧಿಕಾರಿ ಕೇಳಿ, ನಮಗಲ್ಲ ಕೇಳೋದು. ಇಷ್ಟೆಲ್ಲ ದಾಖಲೆಗಳಿದ್ದರೂ ಕೂಡ ಒಂದು ಪಿಳ್ಳೆ ನೆವ ಹುಡ್ಕೊಂಡು ಅದು ಹಾಗೆ ದೇವಸ್ಥಾನಕ್ಕೆ ಅಪಪ್ರಚಾರ. ರಾಜಸ್ಥಾನದಲ್ಲಿ 13 ವರ್ಷದ ಬಾಲಕಿಯ ಮೇಲೆ 30 ಜನ ಕಾಮುಕರು ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ. ಅವರು ಮನೆಯೇ ಬುಲ್ಡೋಸರ್ ಮಾಡಿ ಜನಗಳೇ ಪೂರ್ತಿಯಾಗಿ ಸಾಫ್ ಮಾಡಿದ್ದಾರೆ, ಕೆಡವಿ ಹಾಕಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಅತ್ಯಾಚಾರಿಯನ್ನು ಹೊಡೆದುಕೊಂಡಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ನಾವು ಧ್ವನಿ ಎತ್ತಿದರೆ ದೇವಸ್ಥಾನಕ್ಕೆ ಕಳಂಕ, ದೇವಸ್ಥಾನಕ್ಕೆ ಅಪಪ್ರಚಾರ. ಪ್ರತಿದಿನ ನೋಡಿ, ನೀವು ಪ್ರತಿದಿನ ಪೇಪರ್ ಓಪನ್ ಮಾಡಿ 2-3 ಅಲ್ಲಿ ಅತ್ಯಾಚಾರ, ಗುಂಪು ಅತ್ಯಾಚಾರ, ಗ್ಯಾಂಗ್ ರೇಪ್, ಬರೀ ಇವನೇ ಕೇಳೋದಾಯಿತು. ನಾವು ಪ್ರಶ್ನೆ ಮಾಡಿದರೆ ನೀವು ದೇವಸ್ಥಾನಕ್ಕೆ ಅಪಪ್ರಚಾರ. ಇಷ್ಟೊಂದು ಕೊಲೆ ಆಯ್ತಲ್ಲ, ಇಷ್ಟೊಂದು ಹೆಣ್ಮಕ್ಳು, ಬರೀ ಹೆಣ್ಮಕ್ಳೇ, ಬರೀ 2 ವರ್ಷದ ಹೆಣ್ಣು ಮಗು ಯಾಕೆ ತನಿಖೆ ಆಗಿಲ್ಲ ಅಂತ ಕೇಳಿದರೆ ದೇವಸ್ಥಾನಕ್ಕೆ ಅಪಪ್ರಚಾರ. ಇದು ನಮ್ಮ ರಾಜ್ಯದ ಪರಿಸ್ಥಿತಿ. ಅದಕ್ಕೆ ನಾನು ಕೇಳೋದು, ಅಯೋಧ್ಯೆಯಲ್ಲಿ ಹುಂಡಿ ಕಳ್ಳತನ ಆದರೆ ರಾಮನಿಗೆ ಅಪಚಾರ ಅಲ್ಲ, ಪ್ರಭು ಶ್ರೀರಾಮನಿಗೆ ಕಳಂಕ ಅಲ್ಲ, ಕಳಂಕ ಆಗಿದ್ದು ಕಳ್ಳತನ ಮಾಡಿದವನಿಗೆ. ಈ ಉದಾಹರಣೆಯನ್ನು ಕನಿಷ್ಠ ಕಳೆದ 3 ವರ್ಷದಿಂದ ಅನೇಕ ಸಭೆಗಳಲ್ಲಿ, ಅನೇಕ ನನ್ನ ಯೂಟ್ಯೂಬ್ ಇಂಟರ್ವ್ಯೂ ಸಂದರ್ಶನದಲ್ಲಿ ಕೂಡ ಹೇಳಿದ್ದೇನೆ. ಹುಂಡಿ ಕಳ್ಳತನ ಆದರೆ ದೇವಸ್ಥಾನಕ್ಕೆ ಕಳಂಕ ಅಲ್ಲ. ಈಗ once again ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅತ್ಯಾಚಾರಗಳನ್ನು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅತ್ಯಾಚಾರ, ಕೊಲೆ, ಮೀಟರ್ ಬಡ್ಡಿ ದಂಧೆಯನ್ನು ಪ್ರಶ್ನೆ ಮಾಡಿದರೆ ದೇವಸ್ಥಾನಕ್ಕೆ ಯಾಕೆ ಕಳಂಕ? ಯಾಕೆ ಆ ರೀತಿ ಬಿಂಬಿಸ್ತಾ ಇದ್ದೀರಿ? ದಯವಿಟ್ಟು ಪ್ರೇಕ್ಷಕರೇ ಇದನ್ನು ಉತ್ತರ ಕೊಡಿ. ನಮಸ್ತೆ. ಜಸ್ಟಿಸ್ ಫಾರ್ ಸೋಷಿಯಲ್.